ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ, ಕ್ಲೀನ್ ಸಿಟಿ ಬೆಂಗಳೂರು ಅಂತ ಏನಿತ್ತು ಅದು ಈಗ ಬರ್ತಾ ಬರ್ತಾ ಗಾರ್ಬೇಜ್ ಸಿಟಿ ಅಂತ ಅನ್ಸ್ಕೊಂಡ್ಬಿಟ್ಟಿತ್ತು. ಆದ್ರೆ ಇವಾಗ ಹೊಸದಾಗಿ ಬಂದಂತ ನಮ್ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ಅದನ್ನ ಮತ್ತೆ ಪ್ರೂವ್ ಮಾಡಕ್ಕೆ ಹೊರಟಿದೆ. ಏನಂದ್ರೆ ಗಾರ್ಬೇಜ್ ಸಿಟಿ ಅಲ್ಲ, ಕ್ಲೀನ್ ಸಿಟಿ, ಬ್ಯೂಟಿಫುಲ್ ಸಿಟಿ ಬೆಂಗಳೂರು ಅಂತ ಹೇಳಿ ಪ್ರೂವ್ ಮಾಡಕ್ಕೆ ಹೊರಟಿದೆ. ಅದರಲ್ಲಿ ಫಸ್ಟ್ನೇ ಸ್ಟೆಪ್ ಏನಪ್ಪಾ ಅಂತಂದ್ರೆ, ಫುಟ್ಪಾತ್ ತೆರವು. ಫುಟ್ಪಾತ್ ನ ಇಲ್ಲಿ ಯಾರೆಲ್ಲ ಅಂಗಡಿ ಮುಂಗಟ್ಟು ಏನಾದ್ರೂ ಇಟ್ಕೊಂಡಿರ್ಲಿ ಅವ್ರನ್ನ ಎಲ್ಲಾನು ಕೂಡ ಕ್ಲೀನ್ ಮಾಡಿಸ್ತಾ ಇದೆ. ಯಾರು ಕೂಡ ಇಡಬಾರ್ದು ಅಂತ ಹೇಳ್ತಾ ಇದೆ. ಸೊ ಒಳಗಡೆ ರೋಡ್ ಅಲ್ಲಿ ಇಟ್ಕೋಬಹುದು, ಬೇರೆ ರೋಡ್ ಅಲ್ಲಿ, ಆದ್ರೆ ಮೇನ್ ರೋಡ್ ಅಲ್ಲಿ ಮಾತ್ರ ಯಾವ್ದೇ ವೆಹಿಕಲ್ ನಿಲ್ಲಿಸಬಾರ್ದು, ಯಾವ್ದೇ ಫುಟ್ಪಾತ್ ಮೇಲಾದ್ರೂ ವ್ಯಾಪಾರ ಮಾಡಬಾರ್ದು ಅಂತ ಕೂಡ ಹೇಳ್ತಾ ಇದೆ. ಹಾಗೆ ಇನ್ನೂ ಒಂದು ರೂಲ್ಸ್ ನ ಜಾರಿಗೆ ತಂದಿದೆ. ಏನಂತಂದ್ರೆ, ಬೆಂಗಳೂರಲ್ಲಿ ಯಾರ್ದೆಲ್ಲ ಖಾಲಿ ಸೈಟ್ ಇದೆಯೋ ಅವರೆಲ್ಲರೂ ಇಮಿಡಿಯೇಟ್ ಆಗಿ ಇವಾಗೆ ಹೋಗಿ ಆಗಸ್ಟ್ 15ನೇ ತಾರೀಕು ಒಳಗಡೆ ನಿಮ್ಮ ಸೈಟ್ ನ ಕ್ಲೀನ್ ಮಾಡಿಸ್ಬೇಕು. ಯಾರು ಕೂಡ ಅಲ್ಲಿ ಗಾರ್ಬೇಜ್ ಆಗ್ಲಿ ಗಲೀಜ್ ಆಗ್ಲಿ ಮಾಡಬಾರ್ದು. ನಿಮ್ಮ ಸೈಟ್ಗೆ ನೀವು ಕಾಂಪೌಂಡ್ ಹಾಕಿ ನೀಟಾಗಿ ಮೇಂಟೈನ್ ಮಾಡ್ಕೋಬೇಕು ಇನ್ಮೇಲೆ. ಇಲ್ಲ ಅಂತಂದ್ರೆ ನೀವು ಮಾಡ್ಲಿಲ್ಲ ಅಂತಂದ್ರೆ ನಾವೇ ಹೋಗಿ, ಅಂದ್ರೆ ಗವರ್ಮೆಂಟ್ ಕಡೆಯಿಂದಾನೇ ಹೋಗಿ ಮಾಡ್ತೀವಿ, ಅದನ್ನ ದುಡ್ಡನ್ನ ದಂಡವಾಗಿ ನಿಮ್ಮ ಹತ್ರನೇ ಕೂಡ ವಸೂಲ್ ಮಾಡ್ತೀವಿ ಅಂತ ಕೂಡ ತಿಳಿಸ್ತಾ ಇದೆ. ನೀವು ಸೈಟ್ ತಗೊಂಡು 5 ವರ್ಷದ ಒಳಗಡೆ ನೀವು ಮನೇನ ಕಟ್ಬೇಕು. ಇಲ್ಲ ಅಂತಂದ್ರೆ ನಾವೇ ವಾಪಸ್ ತಗೋತೀವಿ, ನಿಮ್ಮ ಸೈಟ್ ನಾವು ಕೊಟ್ಟಿರೋದನ್ನ ನಾವೇ ವಾಪಸ್ ತಗೋತೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ತಾ ಇದೆ. ಸೊ ಇದರಲ್ಲಿ ಜನದ ಅಭಿಪ್ರಾಯ ಹೆಂಗಿದೆ ಅಂತ ಗೊತ್ತಿಲ್ಲ. ಏನು ಮಾಡಕ್ಕಾಗಲ್ಲ. ಎಲ್ಲರೂ ಕೂಡ ಬೆಂಗಳೂರು ಸಿಟಿನ ಕ್ಲೀನ್ ಆಗಿರ್ಬೇಕು ಅಂದ್ರೆ ಈ ಕೆಲಸಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಲೇಬೇಕು, ಕ್ಲೀನ್ ಆಗಿ ಇಟ್ಕೊಳ್ಳೇಬೇಕು. ಹಾಗೆ ಇನ್ನೂ ಒಂದು ಹೊಸ ಅಪ್ಡೇಟ್ ಏನ್ ಗೊತ್ತಾ, ನಿಮ್ಗೇನಾದ್ರೂ ಪಿತ್ರಾರ್ಜಿತ ಆಸ್ತಿ ಇದೆ ಅಂತ ಅನ್ಕೊಳ್ಳಿ, ಅದನ್ನ ನಿಮ್ ಮಕ್ಳುಗಳು ಡಿವೈಡ್ ಮಾಡ್ಕೋಬೇಕು. 2-3 ಜನ, ಎಷ್ಟು ಜನನ ಇರ್ತಿರಲ್ಲ, ಡಿವೈಡ್ ಮಾಡ್ಕೋಬೇಕು ಅಂತ ಅನ್ಕೊಳ್ಳಿ. ನೀವು 2-3 ಜನ ಅಣ್ತಂದಿರು ಹಂಚ್ಕೊಳ್ಳೋದಲ್ಲ, ಇದರಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಪಾಲನ ಕೊಡ್ಬೇಕು ಅಂತ ತಿಳಿಸ್ತಾ ಇದೆ. ಏನಂತಂದ್ರೆ, ನೀವೇನಾದ್ರೂ ಹಂಚ್ಕೊಂಡ್ರೆ, ಇಬ್ರಿದ್ದೀರಾ ಅಂದ್ರೆ 3 ಭಾಗ ಮಾಡ್ಬೇಕು, 3 ಜನ ಇದ್ದೀರಾ ಅಂದ್ರೆ 4 ಭಾಗ ಮಾಡ್ಬೇಕು. ಹೇಳಿ ಇವಾಗ ಯಾರ್ಯಾರು ಕೊಡೋದಿಕ್ಕೆ ಸರ್ಕಾರಕ್ಕೆ ನಿಮ್ಮ ಒಪ್ಪಿಗೆ ಇದೆ ಅಂತ. ಸೊ ಇದು ಕೂಡ ಜನಗ ಅಭಿಪ್ರಾಯಕ್ಕೆ ಬಿಟ್ಟಿರೋಂಥದ್ದು. ಈ ರೀತಿ ಒಂದು ರೂಲ್ಸ್ ನ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡ ಮಾತಾಡಿದ್ದಾರೆ. ಸೊ ಇದು ಎಷ್ಟು ಮಟ್ಟಿಗೆ ಇದು ಏನು ಜಾರಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂದ್ರೆ ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಸೊ ಇಷ್ಟು ಆಗಿತ್ತು ಇವತ್ತಿನ ಅಪ್ಡೇಟ್. ಇದರಿಂದ ಏನಾದ್ರೂ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.